ಥ್ಯಾಂಕ್ ಯು. ಕೂರ್ಗಲ್ಲಿಂದ ಬಾಣಂತನ ಅಂತ ಹೇಳಿ ಹೌದು, ಅಮ್ಮ ಮನೆ. ವಾತಾವರಣನೇ ಬೇರೆ, ಬೆಂಗಳೂರು ವೆದರೇ ಬೇರೆ ಇರುತ್ತೆ. ಸೊ ಡಾಕ್ಟರ್ಸ್ ಕಡೆಯಿಂದ ಟಿಪ್ಸ್ ತಗೊಂಡಿದ್ರ? ಇದನ್ನು ಬಾಣಂತನ ನಂಗಡಲ್ಲಿ ಡಿಫ್ರೆನ್ಸ್ ಎಂತ ಉಂಟು? ಬಾಣಂತನ ಐ ಥಿಂಕ್ ಅತ್ತೆ ಹೇಳಿದ್ರೆ ಬೆಟರ್ ಅದ್ರ ಬಗ್ಗೆ. ನಮ್ಮಲ್ಲಿ ಬಾಣಂತನದ್ದು ಪ್ರಾಸೆಸ್ಸೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಕೊಡಗಲ್ಲಿ 3 ತಿಂಗಳು ಬಾಣಂತಿನ ನೋಡ್ಕೊಳ್ಳೋದೇ ಬೇರೆ ಥರ ಇರುತ್ತೆ. ಸೊ ಅತ್ತೆ ಹೇಳಿ. ಮೊದಲನೇದಾಗಿ ನನ್ನ ಅಲ್ಲಿ 3 ಗಂಡು ಮಕ್ಕಳು ನನಗೆ ಎಲ್ಲ ಟೆರರಿಸ್ಟ್ ಥರ. ಅಯ್ಯೋಯ್ಯೋ, 3 ಗಂಡು ಮಕ್ಕಳನ್ನ ಟೆರರಿಸ್ಟ್ ಅಂದ್ಬಿಟ್ರು ನಮ್ಮತ್ತೆ. ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ಒಂಥರ ತಾಯಿದು ಕಷ್ಟ, ತಾಯಿದು ನೋವು, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗೆ ಮಗು ಬಂದಿದ್ದು ತುಂಬಾ ಖುಷಿ ಇದೆ ನನಗೆ. ಹಾಗೆ ಮತ್ತು ಈ ಆರೈಕೆ ವಿಷಯ ನಾವು ತುಂಬ ಡಿಫ್ರೆಂಟಾಗಿ ಆರೈಕೆ ಮಾಡ್ತೇವೆ. ಈಗ ಇಲ್ಲಿ ಡಾಕ್ಟ್ರ್ ಹೇಳ್ತಾರೆ ಎಳನೀರು ಕೊಡಿ, ಹಣ್ಣು ಕೊಡಿ, ಕಿವಿಗೆಲ್ಲ ಕಟ್ಟೋದಿಲ್ಲ. ನಾವು ಒಂಥರ ತುಂಬ ಒಂದು ಗೂಡು ಒಳಗೆ ಸೇಫಾಗಿ 3 ತಿಂಗಳು ಯಾರಿಗೂ ತೋರಿಸೋದಿಲ್ಲ, ತಾಯಿ ಮಗನ ಹಾಗೆ ಸಾಕ್ತೇವೆ. ಮತ್ತು ಊಟದಲ್ಲೂ ನಮ್ಮದೇ ಸ್ಪೆಷಲ್ ಇದೆ. ಮತ್ತು ನಾವು ಈ ಸಿರಪ್ ಎಲ್ಲ ಕೊಡೋದಿಲ್ಲ. ನಾವು ಗಾಳಿ ಸೊಪ್ಪು ಮತ್ತು ನರಿ ವಿಷ ಇಂಥದ್ದೆಲ್ಲ ಇದೆ. 4 ತಿಂಗಳು 4 ದಿನ ಒಂದೊಂದು ಜ್ಯೂಸ್ ಅದರದ್ದೆಲ್ಲ ಕೊಟ್ಟು, ಮತ್ತು ಪೆಪ್ಪರಲ್ಲಿ ಸಾಕೋದು. 3 ತಿಂಗಳು ಪೆಪ್ಪರಲ್ಲೇ ಊಟ ಮಾಡಿಸೋದು, ತುಪ್ಪ ಮತ್ತು ಪೆಪ್ಪರ್. ಹೀಗೆ ಮಾಡಿ ಈ ಶರೀರಲ್ಲೇ ಹೋಗಬೇಕು. ಹೋಗಿ ಮೊದಲಿನ ಹರ್ಷಿಕಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ. ಅದೆಲ್ಲರೂ ಗೊತ್ತು ನಮಗೆ ಆ ಥರದಲ್ಲಿ. ಆದರೆ ಹರ್ಷಿಕದ ಒಂದಂತ ಹೇಳಿದರೆ ಕೇಳ್ತಾಳೆ, ಏನು ಹೇಳಿದ್ರು ಹಾಗೆ ಮಾಡ್ತಾಳೆ. ಇವಾಗ ಇದು ಅವರೇ ಹಾಕ್ಸಿದ್ದು, ಇದೆಲ್ಲ ಮುಚ್ಚಬೇಕು. ಸೊ ಹಾಗೆ ಮೊದಲೆಲ್ಲ ತುಂಬಾ ಇತ್ತು. ಈಗೆಲ್ಲ ಹಲ್ಲು ತೋರಿಸಬಾರದು, ಕಿವಿ ಗಾಳಿ ಸೇರಬಾರದು, ಹೀಗೆಲ್ಲ ಇತ್ತು. ಆದರೆ ಈಗ ನಮ್ಮ ಡಾಕ್ಟ್ರ್ ಧೈರ್ಯಕ್ಕಿದ್ದಾರೆ. ಅವ್ರು ಹೇಳ್ತಾರೆ ಏನಾಗೋದಿಲ್ಲ, ಸುಮ್ಮನೆ ಅಂತ. ಅಷ್ಟು ಖುಷಿಯಲ್ಲಿ ಇನ್ನು ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈಲು. ಓಕೆ, ಥ್ಯಾಂಕ್ ಯು. ಬೆಂಗಳೂರು ಇಂದಿರಾನಗರದ ಮದರೋಡ್ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಪಾಪ್ಯುಲರ್ ಡಾಕ್ಟರ್ ಸಂಗೀತ ಅವರು, ಈ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ಇವರು ತೋರಿಸಿದ ಪ್ರೀತಿ, ವಿಶ್ವಾಸ, ಸೇವೆಗೆ ನಾವು ಪೇರೆಂಟ್ಸ್ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ಚಿರಋಣಿಯಾಗಿದ್ದೇವೆ. ನಿಮಗೆಲ್ಲರಿಗೂ ಒಳ್ಳೆದಾಗಲಿ. ಈ ಆಸ್ಪತ್ರೆಗೂ, ಆಸ್ಪತ್ರೆಯ ವರ್ಗದವರಿಗೂ, ಆಡಳಿತ ವರ್ಗದವರಿಗೂ, ಸಿಬ್ಬಂದಿಗಳಿಗೂ ನಮ್ಮ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.